ಹುಣಸೂರು ತಾಲೂಕಿನಲ್ಲಿ ಜೂನ್ ತಿಂಗಳಲ್ಲಿ ಈಗಾಗಲೇ 8 ಮಳೆಯಿಂದಾಗಿ ಮನೆಗಳ ಬಿದ್ದ ವರದಿಯಾಗಿದ್ದು, ಇವತ್ತು ಹುಣಸೂರು ಗ್ರಾಮದಲ್ಲಿ ಕಾಶಿನಾಥ್ ಅವ್ರದ್ದು ಮನೆ ಬಿದ್ದ ಸುದ್ದಿ ತಿಳಿದ ತಕ್ಷಣ ಅವ್ರ ಮನೆ ಇವತ್ತು ನಾವು ಪರಿಶೀಲನೆ ಮಾಡಿದೆವು, ನಾವು ಮತ್ತು ಕಂದಾಯ ನಿರೀಕ್ಷಕರ ಗ್ರಾಮಾಡಳಿತಾಧಿಕಾರಿಗಳೆಲ್ಲ ಸೇರಿ. ಮತ್ತು ಇವತ್ತು ಅಥವಾ ನಾಳೆ ನಮ್ಮ TRI ಜೈ ಬಂದು ಅವರು ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಆ ಪರ್ಸೆಂಟೇಜ್ ಆಧಾರ ಮೇಲೆ ನಾವು ಎಲ್ಲರಿಗೂ ಸಹ ಅವರು ಖಾತೆಯ ನಂಬರ್ಗಳು ತೊಗೊಂಡು ಅವರಿಗೆ ನೇರವಾಗಿ ನ್ಯಾಚುರಲ್ ಕೆಲಿಮಿಟಿದಿಂದ ಅವ್ರಿಗೆ ನಾವು ಪರಿಹಾರವನ್ನು ವಿತರಣೆ ಮಾಡ್ತೀವಿ. ಸರ್, ಈಗ 7-8 ದಿವಸ ಆಯ್ತು ಮಳೆಗೆ ಬೀಳತ್ತದಲ್ಲ, ಇದರೊಳಗೆ ಎಷ್ಟು ತಾಲೂಕಿನಲ್ಲಿ ಎಷ್ಟು ಮನೆಗಳು ಬಿದ್ದಿವೆ? ಈಗಾಗಲೇ ಜೂನ್ ಅಂತ್ಯಕ್ಕೆ 8 ಮಳೆ ಬಂದು ಇವತ್ತಿಗೂ 9ನೇದು. ಮತ್ತು ಇನ್ನೂ ಸಹ ವರದಿ ಬರಬೇಕಾಗಿದೆ, ಮಿರ್ಕಲ್ಲು ಅಥವಾ ಬೇಲೂರು ಈ ರೀತಿ. ಇವತ್ತು ಸಾಯಂಕಾಲ ತಗೊಂಡು ಅದಕ್ಕೆ ನಾವು ಅಪ್ಡೇಟ್ ಕೊಡ್ಬೇಕು. ಈ ಮಳೆ ಎಷ್ಟು ದಿನ ಅದ ಸರ್? ಮನೆ ಇನ್ನು 2 ದಿವಸ ಅಂತೇಳಿ ಮುನ್ಸೂಚನೆ ಹವಾಮಾನ ಇಲಾಖೆಯಿಂದ ಬಂದಿದೆ. ಅದಕ್ಕಿಂತೆಲ್ಲ ಸಾರ್ವಜನಿಕರು ಮುಂಜಾಗ್ರತಾ ಕ್ರಮವಾಗಿ ಇಂಥ ಯಾವುದಾದ್ರೂ ಮನೆಗಳು ಬ್ರಿಕ್ ಬಿದ್ದಿಲ್ಲ ಅಥವಾ ತಮ್ಮ ಪಕ್ಕದ ಸೇಫ್ಟಿ ಇರಬೇಕು, ಅಥವಾ ಅವರಿಗೆ ಯಾವುದೇ ರೀತಿ ಅಕ್ಕಪಕ್ಕ ಅಥವಾ ಸಂಬಂಧಿಕರ ಮನೆ ಇಲ್ಲದೆ ಹೋಗೋದಿಲ್ಲ, ನಮ್ಮ ಗಮನಕ್ಕೆ ತಂದ್ರೆ ನಾವು ಸಂಬಂಧಿಸಿದ ಪಂಚಾಯತ್ ಅಭಿವೃದ್ಧಿ ಮುಖಾಂತರ ನಾವು ಸರ್ಕಾರಿ ಸ್ಕೂಲ್ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಅಲ್ಲಿ ಅವರಿಗೆ ಶಿಫ್ಟ್ ಮಾಡಿ ತಾತ್ಕಾಲಿಕ ವ್ಯವಸ್ಥೆ ಮಾಡೋಕ್ಕೆ ನಾವು ಪ್ರಯೋಜನ ಮಾಡ್ತೀವಿ.